ನೋಡಿ ನಾನು ಆಗ್ಲೇ ಹೇಳ್ದಂಗೆ ಕೆಲವು ರೈತರು ಒಂದಷ್ಟು ಜನ ಒಪ್ಕೊಂಡಿದ್ದಾರೆ, ಒಂದಷ್ಟು ಜನ ಖುಷಿ ಪಡ್ತಾ ಇದ್ದಾರೆ, ಒಂದಷ್ಟು ಜನ ಆಯ್ತು ನಾವು ಹೋರಾಟದಿಂದ ವಾಪಸ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ, ಇನ್ನೊಂದಷ್ಟು ಜನ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ನೀವು ಎಸ್ ಇವ್ರು ಮಾತಾಡ್ತಾ ಇದ್ದಾರೆ, ನನ್ನ ಜೊತೆಗೆ ಮಾತಾಡ್ತೀನಿ ಮಂಜು ಅವರೇ. ವೀರಪ್ಪ ಅವ್ರು ಏನೋ ಹೇಳ್ತಾ ಇದಾರೆ, ವೀರಪ್ಪ ಅವರೇ ಹೇಳಿ. ಇಲ್ಲಿ ಕಬ್ಬಿನ ಬಿಲ್ ಈಗ ಸರ್ಕಾರ ನಿಗದಿ ಮಾಡಿರ್ತಕ್ಕಂತ ರೇಟ್ ಯಾರು ಕಬ್ಬು ಬೆಳೆಗಾರ ಒಪ್ಕೊಂಡಿಲ್ಲ ಮೇಡಮ್. ತಪ್ಪು ಸಂದೇಶ ಕೊಡ್ಬೇಡ್ರಿ. ಇವತ್ತು ನಾವು ನಾನು ತಪ್ಪು ಸಂದೇಶ ಕೊಡ್ತಿಲ್ಲ, ಕ್ಷಮೆ ಇರ್ಲಿ. ನನಗೆ ಏನ್ ಮಾಹಿತಿ ಬಂತು ಇವಾಗ ನಾನು ಅದನ್ನ ನಿಮ್ಗೆ ಕನ್ವೆ ಮಾಡ್ತಾ ಇದ್ದೀನಿ. ಇಡೀ 3 ಜಿಲ್ಲೆದೊಳಗ ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ 3 ಜಿಲ್ಲೆದೊಳಗ ಯಾರ ರೈತರು ಕಬ್ಬು ಬೆಳೆಗಾರು ಆ ರೇಟ್ ಒಪ್ಕೊಂಡಿಲ್ಲ ಮೇಡಮ್. ನಾಳೆ ಏನ್ ಸಂದೇಶ ಬರ್ತೈತಿ ನೋಡ್ತೇವೆ, DC ಮುಖಾಂತರ ಬರ್ತೈತಿ, ಮಂತ್ರಿಗಳು ಬಂದ್ ಹೇಳ್ತಾರ ನೋಡ್ತೇವ್ ನಾವು. ನಮಗ ರೇಟ್ ಸರಿಯಾದಂತ ಸ್ಪಂದನೆ ಆದ್ರ ನಾವು ಒಪ್ಕೋತೇವೆ, ಇಲ್ಲಿಕಂದ್ರ ನಾವ್ ಒಪ್ಕೊಳ್ಳಂಗಿಲ್ಲ ಅಂತ ಹೋರಾಟ ಮುಂದುವರಿಸ್ತೇವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಓಕೆ, ಎಸ್ ಮಂಜು ಅವರೇ ಹೇಳಿ. ಮೇಡಮ್, ಇಲ್ಲಿ ನಾವು 2 ವಿಚಾರನ ಗಮನಿಸಬೇಕಾಗತ್ತೆ. ಚೂನಪ್ಪ ಪೂಜಾರಿ ಕರೆಕ್ಟಾಗಿ ಹೇಳಿದ್ರು, ಈ ಇಡೀ ಹೋರಾಟ ಶುರುವಾಗಿದ್ದು ಗುರ್ಲಾಪುರದಿಂದ. ಆ್ಯಂಡ್ ಗುರ್ಲಾಪುರದಲ್ಲೇ ಇವ್ರು ಹೋಗಿ ನಿಂತ್ಕೊಂಡು ಅಲ್ಲಿ ಹೇಳ್ಬೇಕಾಗತ್ತೆ ಏನು ಕೊನೆಗೆ ಫೈನಲ್ ಆಗಿ ಇವ್ರದ್ದು ನಿರ್ಧಾರ ಏನು ಅಂತ. ಆ್ಯಂಡ್ ಫೈನಲಿ ನಾವು ಡೆಮೊಕ್ರೆಟಿಕ್ ಕಂಟ್ರಿ ಮೇಡಮ್. ಸೊ ಬಹುಮತವಾಗಿ ಏನು ಬರುತ್ತದೆ ಅದೇ ಫೈನಲ್. ಸೊ ಅತಿ ಹೆಚ್ಚು ರೈತರು ಇದನ್ನು ಒಪ್ಕೊಂಡಾರೋ ತಿರಸ್ಕರಿಸ್ತಾರೋ ಅನ್ನೋದ್ರ ಮೇಲೆ ಈ ಮುಂದಿನ ಹೋರಾಟ ಹೇಗೆ ಹೋಗುತ್ತೆ ಅಂತ ನನ್ನ ಪ್ರಕಾರ. ಯಾಕಂದ್ರೆ ನಾವು ಎಲ್ಲ ಹತ್ರದಲ್ಲಿ ಕೆಲಸ ಮಾಡಿದೀವಿ, ಅದ್ರ ಪ್ರಕಾರ ಇದು ಇವ್ರು ಏನ್ ಕೊಡ್ತಾ ಇದಾರೆ ಇದಕ್ಕೆ ಒಪ್ಪೋದು ಮೋಸ್ಟ್ಲಿ ಡೌಟ್ ಅನ್ಸುತ್ತೆ ಮೇಡಮ್. ಈಗ ಶಿವಾನಂದ ಪಾಟೀಲ್ ಪವರ್ ಟಿವಿ ಜೊತೆ ಮಾತಾಡ್ತಾ ಇದ್ರು ಮಂಜು ಅವರೇ. ಅವ್ರು ನಮ್ಮ ಪ್ರತಿನಿಧಿ ಪ್ರಶ್ನೆ ಕೇಳಿದಾಗ ಏನ್ ಸರ್ ರೈತರು ಬಹುತೇಕರು ಒಪ್ಕೊಳ್ತಾ ಇಲ್ವಲ್ಲ ಇದಕ್ಕೆ ಅಂತ ಅಂದಾಗ ಯಾರು ಹೇಳಿದ್ದು ನಿಮಗೆ ಅಂತ ಕೇಳಿದ್ರು. ಅದಕ್ಕೆ ನನ್ನ ಪ್ರಶ್ನೆ ಏನಂದ್ರೆ, ಒಪ್ಕೊಂಡಿದೀವಿ ಅಂತ ಬಂದು ಶಿವಾನಂದ ಪಾಟೀಲ್ರಿಗೆ ಹೇಳಿದವ್ರು ಯಾರು ಹಾಗಾದ್ರೆ? ಇಲ್ಲ ಸಿಂಧೂರ ಒಂದು ಇಲ್ಲಿ ಹೇಳ್ತೀನಿ, ಕೊಟ್ಟಿರೋದೇ 50 ರೂಪಾಯಿ ಸರಣಿ ಮೀಟಿಂಗ್ಗಳು ಮಾಡಿ ಆ 50 ರೂಪಾಯಿನೂ ಕೂಡ ಅಲ್ಲಲ್ಲ, ಅದೇನ್ 100 ರೂಪಾಯಿನ 6 ತಿಂಗಳು ಬಿಟ್ಟು ಕೊಡ್ತೀರಾ ಅಂತ ಹೇಳಿದ್ರೆ ಅದು ಹೆಂಗ್ರಿ? ಇದು ಅದಕ್ಕೆ ಇನ್ನೆಷ್ಟು ಫಾಲೋ ಅಪ್ ಮಾಡ್ಬೇಕು? ಆ ಕೊಡುವ ಶಿವಾನಂದ್ ಪಾಟೀಲ್ ಮೇಡಮ್ ಒಂದ್ ಮಾತ್ ಕೇಳ್ತಾರೆ. ಶಿವಾನಂದ್ ಪಾಟೀಲ್ರು ರೈತರನ್ನ ತಪ್ಪ ಸಂದೇಶ ಕೊಡ್ತಾರೋ ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಬೇಕು. ಶಿವಾನಂದ್ ಪಾಟೀಲ್ರಿಗೆ ಅವ್ರಿಗೆ FRP ಬದಲು ಏನು ಗೊತ್ತಿಲ್ಲ, HNT ಬದಲು ಗೊತ್ತಿಲ್ಲ, ಅವ್ರು ಏನೇನ್ ಮಾಡ್ತಾರ ಅಂತಕ್ಕಂಥ ಏನೋ ಪಕ್ಕ ಮಾಹಿತಿ ಇಲ್ಲ. ಫ್ಯಾಕ್ಟ್ರಿ ಪರವಾಗಿ ಮಾತಾಡ್ತಾರೆ ಶಿವಾನಂದ್ ಪಾಟೀಲ್ರು. ನಾವು ರೈತ ಪರವಾಗಿ ಮಾತಾಡ್ಬೇಕಂತ ಹೇಳ್ಕೊಂಡು ಶಿವಾನಂದ್ ಪಾಟೀಲ್ರಿಗೆ ನಾ ಕೇಳ್ಕೊತೀನಿ ಮೇಡಮ್. ಓಕೆ ಮಂಜು ಅವರೇ, ನೀವೇನೋ ಹೇಳ್ತಾ ಇದ್ರಿ, ಪ್ಲೀಸ್ ಗೋ ಹೆಡ್. ಮೇಡಮ್, ಇದು ಏನು ನಡೀತಾ ಇದೆಯಲ್ಲ ಈಗ, ಅವ್ರೇನು ಸಂದೇಶ ಕೊಟ್ಟಿದ್ದಾರೆ, ಜಸ್ಟ್ ಈಗ ಒಂದು 3-4 ತಿಂಗಳಿಂದಗಡೆ ತಾವು ದೇವನಹಳ್ಳಿ ಹೋರಾಟದಲ್ಲಿ ಏನಾಯ್ತು ಅಂತ ತಾವೇ ನೋಡಿದ್ರಿ ಮೇಡಮ್. ಒಂದ್ ಕಡೆ ಇಡೀ ರೈತರು ನಾವು ಭೂಮಿ ಕೊಡಲ್ಲ ಅಂತ ಕೂತಿದ್ರೆ ಯಾವ್ದೋ ಒಂದು 55 ರೈತನ ಕರ್ಕೊಂಡ್ಬಿಟ್ಟು ನಾನು ಕೊಡಕ್ಕೆ ರೆಡಿ ಇದ್ದೀನಿ ಅಂದ್ಬಿಟ್ಟು ಇವರೇ ಕರ್ಕೊಂಡ್ಬಂದು ಇವರೇ ಸ್ಟ್ರೈಕ್ ಮಾಡಿಸ್ಬಿಟ್ಟು ಮೇಡಮ್. ಯಾಕಂದ್ರೆ ನಾವು ತುಂಬಾ ಹತ್ರದಲ್ಲಿ ಆ ಹೋರಾಟದಲ್ಲಿ ನಾವು ತೊಡಗಿಸ್ಕೊಂಡಿದ್ದವನು. ನಮಗೆ ಒಂದು ಅಪಾಯಿಂಟ್ಮೆಂಟ್ ಸಿಗ್ಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಜೊತೆ ನಾವು ಕಾಯ್ಬೇಕಿತ್ತು. ಈ 55 ಜನಕ್ಕೆ ಮಾತ್ರ ಇವತ್ತು ಬೆಳಗ್ಗೆ ಬರ್ತಾರೆ, ಮಧ್ಯಾಹ್ನ ಹೋಗಿ CM ನ ಭೇಟಿ ಮಾಡೋ ಲೆಟರ್ ಕೊಟ್ಬಿಡ್ತಾರೆ. ಇದೇನಂತ ಹೇಳಿದ್ರೆ ಹೋರಾಟಗಳನ್ನ ದಿಕ್ತಪ್ಪಿಸುವಂತ ಒಂದು ಇವ್ರದ್ದು ಷಡ್ಯಂತ್ರ ಅಂತ ಕರಿಬೇಕು ಅಥವಾ ಏನು ರೀತಿ ನೀತಿಗಳು ಹೇಳ್ಬೇಕು ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಯಾರು ಒಪ್ಪಿಲ್ಲ ಅಂತ ಮೇಡಮ್, ನನ್ಗೆ ಇರೋ ಮಾಹಿತಿ ಪ್ರಕಾರ. ಓಕೆ ಓಕೆ, ಅದು ಒಂದು ವಿಚಾರ. ಈಗ ಹೋರಾಟಗಾರರ ಸೋಗಿನಲ್ಲಿ ಸರ್ಕಾರಕ್ಕೆ ಲಾಭ ಮಾಡ್ಕೊಡೋ ಅಂತವ್ರು ನಿಮ್ಮ ಮಧ್ಯೆನೇ ಇದ್ದಾಗ ಅವರು ಹೊಟ್ಟೆಗೆ ಏನ್ ತಿಂತಾರೆ ಅಂತ ಪ್ರಶ್ನೆ ಮಾಡ್ಬೇಕಾಗತ್ತೆ. ಅದನ್ನ ನೇರವಾಗಿ ಪ್ರಶ್ನೆ ಇಡಬೇಕಾಗತ್ತೆ. ನಾನು ಅಷ್ಟೇನೆ ವಿಪರ್ಯಾಸ ಮೇಡಮ್, ವಿಪರ್ಯಾಸ ಸತ್ಯ. ಹೌದು, ಎಸ್ ಪಾಟೀಲ್ರ ಏನ್ ಹೇಳ್ತೀವಿ? ಈಗ ಮುಂದುವರೆದು ಈಗ ಹೋರಾಟ ಈಗ 3,300 ರೂಪಾಯಿ ಅಂತಾನೆ ನಿಂತ್ಕೊಂಡಿದ್ದಾರೆ. 3,500 ಮಾಡೋದೇ ಇಲ್ಲ ಅಂದಾಗ ನಿಮ್ಮ ಹೋರಾಟ ಕೈ ಬಿಡ್ಬೇಕಾಗಿ ಬರಬಹುದು ಅಥವಾ ಅದಕ್ಕೆ ಮಣಿಲೇಬೇಕಾಗುತ್ತೆ. ಆಮೇಲೆ ಈಗೇನು 50 ರೂಪಾಯಿ ಸರ್ಕಾರ ಮತ್ತೆ ಕಾರ್ಖಾನೆಯಿಂದ 50 ರೂಪಾಯಿ 100 ರೂಪಾಯಿ ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ. ಅದನ್ನು 6 ತಿಂಗಳ ನಂತರ ಆ 100 ರೂಪಾಯಿ ಸೇರಿಸ್ಕೊಡೋದು. ಇನ್ನು 3,200 ಏನಿರುತ್ತೆ ಅದನ್ನ ಒಂದು ಕಂತಲ್ಲಿ ಕೊಡ್ತೀವಿ, ನಾವು 100 ರೂಪಾಯಿನ 6 ತಿಂಗಳು ಬಿಟ್ಟು ಅಂತ ಹೇಳಿದ್ದಾರೆ. ಐ ಡೋಂಟ್ ನೋ ನೆಕ್ಸ್ಟ್ ಅದು 6 ತಿಂಗಳಾಗುತ್ತೋ ವರ್ಷ ಆಗುತ್ತೋ, ಅಷ್ಟೊತ್ತಿಗೆ ಹೋರಾಟ ತಣ್ಣಗಾಗಿದೆ ಅಂತ ಸಕ್ಕರೆ ಕಾರ್ಖಾನೆಗಳು ಮರ್ತೇ ಬಿಡ್ತಾವೋ ನನಗೆ ಗೊತ್ತಿಲ್ಲ. ಈಗ ಆಲ್ರೆಡಿ 150 ರೂಪಾಯಿ ಕೊಟ್ಟಿಲ್ಲ ಮೇಡಮ್, ಇದೇ ತರ ಮಾಡ್ಕೊಂಡ್ ಬಂದಿದ್ದಾರೆ. ಏನ್ ಹೇಳ್ತೀರಿ ಪಾಟೀಲ್ರೇ? ಇದು ಒಪ್ಪ ಮಾತಲ್ಲ ಮೇಡಮ್. ನಿಮ್ಮ ಆಡಿಯೋ ಮ್ಯೂಟ್ ಆಗಿದೆ, ಆಡಿಯೋ ಬಂದ್ ಆಗದ್ ನೋಡ್ರಿ, ಮತ್ತೆ ಆಡಿಯೋ ಬಂದ್ ಆಗದೆ. ನೋಡಿ ಮೇಡಮ್, ಇವರು 3,200 ರೂಪಾಯಿನೂ 15 ದಿವಸದೊಳಗೆ ಕೊಡುದಿಲ್ಲ. ಇವ್ರು ಕೊಡುದು 3 ತಿಂಗಳು 4 ತಿಂಗಳ ಮ್ಯಾಗ್ರಿ. ಫ್ಯಾಕ್ಟ್ರಿ ಬಂದ್ ಆಗುವಳೇನೆ ಕೊಡೋರು. ಆ 100 ರೂಪಾಯಿ ಅಂತೂ ಇವ್ರು ಕನ್ಫ್ಯೂನ್ ಮಾತೆ ಮುಂದಿನ ವರ್ಷ ಕೊಡೋರು. 3,300 ರೂಪಾಯಿಗೆ ಇವರು ರೈತರು ಒಪ್ಕೊಂಡಿಲ್ಲ. ಒಪ್ಕೊಂಡಾರತ್ತೆ ಯಾರ ರೈತರು ಹೇಳಿಲ್ಲ.
ಈಗ ಜಿಲ್ಲಾಧಿಕಾರಿಗಳು ಬಂದು ರೈತರು ಇಲ್ಲೇನ್ ಧರಣಿ ಕೂತಾರ, ಇದಕ್ಕೆ ಸರ್ಕಾರ ಇದು ಎಲ್ಲಾ ರಾಜ್ಯಗಳಿಗೆ ಎಲ್ಲ ಜಿಲ್ಲೆಗಳಿಗೆ ಸರ್ಕಾರ ಈಗ ವಿಜಯಪುರ ಜಿಲ್ಲೆಯಲ್ಲಿ ಪಾಟೀಲ್ರೆ, ಈಗ ವಿಜಯಪುರ ಜಿಲ್ಲೆಯಲ್ಲಿ ಎಷ್ಟು ಕೋಟಿ ಕಬ್ಬಿನ ಮೊತ್ತ ಬಾಕಿ ಉಳಿಸ್ಕೊಂಡಿದಾವೆ ಫ್ಯಾಕ್ಟ್ರಿಗಳು? ಕೇಳಿಸ್ತಾ ಇಲ್ಲ. ಹಲೋ, ಓಕೆ, ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಸರ್ ನಿಮ್ದು. ವೀರಪ್ಪ ಅವರೇ, ನೀವೇನ್ ಹೇಳ್ತೀರಿ? ಎಷ್ಟು ಕೋಟಿ ಇದು ಫ್ಯಾಕ್ಟ್ರಿಗಳು ಬಾಕಿ ಉಳಿಸ್ಕೊಂಡಿದಾವೆ ಕಬ್ಬಿನ ದರವನ್ನ? ಮೇಡಮ್, ಈಗ ಹೋದ್ ಸಲ 3,000 ರೂಪಾಯಿ ರೇಟ್ ಇಲ್ಲಿ ಬಾಗಲಕೋಟೆ ಜಿಲ್ಲೆದೊಳಗೆ ಕೊಟ್ಟಿದ್ದಾರೆ ಕಾರ್ಖಾನೆ ಮಾಲೀಕರು ಸರ್. ಮೇಡಮ್, ಅವರು ಪರ್ ವರ್ಷ ಬರೇ 2ನೇ ಕಂತಿನ ಹಣ ಕೊಟ್ಕೋತ ಬಂದಿದ್ದಾರು. ಈ ಸಲನು 2ನೇ ಕಂತಿನ ಹಣ ನಾವು ಬೇಡಿಕೆ ಇಟ್ಟಿದ್ದೆವು. ಮತ್ತ ಅವ್ರು ಬರೇ ಇದ್ರೊಳಗ ಕೈ ತಕೊಂಡ್ ಕಾಲ ಹರಣ ಮಾಡಾಕ್ತಾರ. ಇವತ್ತು ಗ್ಯಾಂಗ್ಗಳು ಬಂದಿದ್ದಾವ, ಕಬ್ಬು ಕಟಾವಕ್ ಬಂದತಿ. ಅದೇನೋ ಮೊಣಮೇಸ ಕಾಯ್ಲಾರ್ದ ಕಾರ್ಖಾನೆಯವರು ಸರಿಯಾಗಿ ಅಂತ ಬಂದ್ ರೇಟ್ ಮುಗಿಸ್ಕೊಂಡ್ ಕಾರ್ಖಾನೆ ಚಾಲೂ ಮಾಡ್ಬೇಕಂತ ಅವ್ರಿಗೆ ಹೇಳಕ್ತ ನಾನು. ಸರ್ಕಾರದೊಳಗೆ ಯಾವಾಗೂ ಮುಗಿದ್ಲಿ ರೇಟ. ಸರ್ಕಾರ ಏನ್ ಮಾಡ್ತತಿ ಅಂದ್ರೆ ಇವ್ರು ಮುಲಾಜ್ ಕಾದ ಮಾತಾಡ್ತತಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಆಗ್ತತಿ. ಸರ್ಕಾರ ಕೂಡ ನಾವು ಏನು ಮಾಡಂಗಿಲ್ಲ. ಏನೋ ಒಂದು ಇದಕ್ಕ ಈ ಹೋರಾಟದ ಒತ್ತಡಕ್ಕಾಗಿ ಮುಖ್ಯಮಂತ್ರಿ ಅವರು ಒಂದು ಮೀಟಿಂಗ್ ಏರ್ಪಾಟ್ ಮಾಡಿದ್ರು. ಆ ಮೀಟಿಂಗ್ ಅವ್ರು ಒಪ್ಪಿಲ್ಲ ಅಂದ್ರೆ ನಾವು ಒಪ್ಪಿಸ್ಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತೇವೆ. ಅದು ಹೋರಾಟ ಮುಖಾಂತರ ಕಾರ್ಖಾನೆ ಮಾಲೀಕರನ್ನ ಒಪ್ಪಿಸ್ತೇವೆ ಅಂತಕ್ಕಂಥದ್ದು ನಾ ಈ ಸಭೆ ಮುಖಾಂತರ ಹೇಳ್ತೀನಿ ಮೇಡಮ್. ಓಕೆ, ನೀವು ಕಡೆಯದಾಗಿ ವೀರಪ್ಪ ಅವರೇ ಸರ್ಕಾರಕ್ಕೆ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಸರ್ಕಾರವನ್ನು ಇವತ್ತು ಇಡೀ ಕಬ್ಬು ಬೆಳೆಗಾರರು ಎಲ್ಲಾರು ಬೀದಿಗೆ ಬಂದಿರ್ತಕ್ಕಂಥದ್ದು ನೀವು ಮೀಡಿಯಾ ಮುಖಾಂತರ ಎಲ್ಲಾರು ನೋಡಿದ್ರಿ. ಸರ್ಕಾರ ಕಾಣ್ತಾ ಇರತ್ತೆ ಇವತ್ತಿನ ದಿವಸ. ಅದಕ್ಕೆ ಕಾರ್ಖಾನೆಯವರು ಮೊಲಮೇಸದೊಳಗದಾರ ಸರ್ಕಾರ ಅಂತಕ್ಕಂಥದ್ದು. ಇದು ಸಕ್ಕರೆ ಕಾರ್ಖಾನೆ ಮಾಲೀಕರದು ಗುಲಾಮಗಿರಿ ಒಳಗೆ ಹೊಂಟತಿ ಸರ್ಕಾರ ಅಂತಕ್ಕಂಥದ್ದನ್ನ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಓಕೆ, ಮಂಜು ಅವರೇ, ನಿಮ್ಮ ಕಡೆಯ ಮಾತುಗಳು ಸರ್ಕಾರಕ್ಕೆ, ರೈತರಿಗೆ ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ. ಈಗ ನಾವು ಸರ್ಕಾರ ನಮ್ಮ ಪರವಾಗಿ ಕೆಲಸ ಮಾಡದೆ ಸರ್ಕಾರಕ್ಕೆ ನಾವು ಕಬ್ಬ ಕಾರ್ಖಾನೆ ಕೊಡ್ತೇವೆ. ನಮ್ಮ ರೇಟ್ ನಾವು ನಿಗದಿ ಮಾಡ್ಕೊಳಕ ಕಾರ್ಖಾನೆ ಅವ್ರ ಕಡೆದ ನೇರ ಕಾರ್ಯಾಚರಣೆ ಇಳಿಬೇಕಾಗತ್ತೆ ಅಂತಕ್ಕಂಥದ್ದು ಕಾರ್ಖಾನೆ ಅವ್ರಿಗೆ ಎಚ್ಚರಿಕೆ ಕೊಡ್ತೇವೆ ಮೇಡಮ್. ಓಕೆ, ಮಂಜು ಅವರೇ ಹೇಳಿ. ಮೇಡಮ್, ಸರ್ಕಾರಕ್ಕೆ ಒಂದು ನೇರವಾದ ಸಂದೇಶ ಏನಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ರೈತರನ್ನ ವಿರೋಧ ಕಟ್ಟಿಕೊಂಡು ಯಾವ ಸರ್ಕಾರಗಳು ಉಳ್ಕೊಂಡಿಲ್ಲ. ಅದು ಮನಗೊಳ್ಳಬೇಕು ಇದು ಸರ್ಕಾರಕ್ಕೆ. ಅಂಡ್ ಸಕ್ಕರೆ ಕಾರ್ಖಾನೆಗಳಿಗೆ ನೀವು ಆಲ್ರೆಡಿ ನೀವು ಒಂದು ತುಂಬಾ ಚೆನ್ನಾಗಿ ಒಂದು ಸಂದೇಶ ಕೊಟ್ರಿ. ಎಸ್ಪೆಷಲಿ ನಮ್ಮ ಮೈಸೂರು ಚಾಮರಾಜನಗರದ ಭಾಗದಲ್ಲೆಲ್ಲ ನನಗೆ ಇನ್ನೊಂದು ಸಕ್ಕರೆ ಕಾರ್ಖಾನೆ ಬೇಕಾದ್ರೆ ಸಿಗಬಹುದು, ಆದ್ರೆ ಇವರಿಗೆ ರೈತರು ಸಿಗಲ್ಲ. ಸೊ ಇದು ಕೋ ಎಕ್ಸಿಸ್ಟೆನ್ಸ್, ಇಬ್ರು ಸಹಬಾಳು ಮಾಡ್ಕೊಂಡು ಹೋಗೋದಕ್ಕೆ ಏನ್ ಬೇಕು ಅನ್ನೋದನ್ನ ಇವರು ಚೆನ್ನಾಗಿ ಕೆಲಸ ಮಾಡಿದ್ರೆ ಫ್ಯಾಕ್ಟ್ರಿಗಳು ಉಳ್ಕೊಂತವೆ, ರೈತರು ಉಳ್ಕೊಂತಾರೆ. ಇಬ್ರಿಗೂ ಒಬ್ರಿಗೊಬ್ರು ಪೂರಕ ಮೇಡಮ್, ಇಬ್ರಿಗೂ ಒಬ್ರಿಗೊಬ್ರು ಬೇಕು. ಬಟ್ ಏನಂತ ಹೇಳಿದ್ರೆ ಉದ್ದೇಶಗಳು ಸರಿಗಿರ್ಬೇಕು ಅಷ್ಟೇ. ಸೊ ಹಾಗಾಗಿ ಒಳ್ಳೆ ಉದ್ದೇಶಗಳಿಂದ ಮುಂದುವರ್ಕೊಂಡು ಹೋಗ್ಬೇಕು. ಅಂಡ್ ರೈತರ ಸಮಸ್ಯೆಗಳನ್ನ, ತಳಮಟ್ಟದ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು. ಸರ್ಕಾರನೂ ಅಷ್ಟೇ, ಯಾವ್ದು ಕಾರ್ಖಾನೆಗಳು ಅಷ್ಟೇ. ಇವತ್ತೆಲ್ಲ ಒಂದ್ ಕಡೆ ನಿನ್ನೆನೋ ಮುಂದಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಯಾವ್ದೋ ಒಂದು ಇದನ್ನ ಓದ್ತಿದ್ದೆ, ನಾವು ರೈತರನ್ನೇ ಆದ್ರೆ ಈಗ ಫ್ಯಾಕ್ಟ್ರಿ ಓನರ್ ಆಗಿದ್ದೀರಿ ಅಂತ. ಎಲ್ಲರೂ ಫ್ಯಾಕ್ಟ್ರಿ ಓನರ್ ಆಗುವಂತದ್ದು ಒಂದು ದಿನ ಎಲ್ರಿಗೂ ಬರಲಿ ಅಂತ ಹೇಳಿ ಇವ್ರು ಒಬ್ಬರೇ ಮಾತ್ರ ಫ್ಯಾಕ್ಟ್ರಿ ಓನರ್ ಆಗಿರೋದು ಮೇಡಮ್. ಇನ್ ಬಾಕಿ ರೈತರೆಲ್ಲ ಪಾಪ ರೈತರಾಗಿ ಉಳ್ಕೊಂಡಿದ್ದಾರೆ. ಸೊ ಎಲ್ಲರೂ ಫ್ಯಾಕ್ಟ್ರಿ ಓನರ್ ಆಗುವಂತ ದಿನಗಳು ಬರಲಿ. ಓಕೆ ಓಕೆ, ಕಾಂತಿ ಶೆಟ್ಟಿ ಅವರೇ, ನಿಮ್ಮ ಕಡೆ ಮಾತುಗಳು. ಮಾನ್ಯ ಸಿದ್ದರಾಮಯ್ಯನವರು ಕಬ್ಬು ಬೆಳೆಗಾರರ, ರೈತರ ಸಮಸ್ಯೆಗಳನ್ನು ಆಲಿಸುವಲ್ಲಿ ವಿಫಲರಾಗಿದ್ದಾರೆ. ಪಲಾಯನವಾದ ಮಾಡ್ತಾ ಇದ್ದಾರೆ. ಮೂಗಿಗೆ ತುಪ್ಪ ತೋರಿಸುವಂತೆ 50 ರೂಪಾಯಿ, ಇನ್ನೊಂದು 50 ರೂಪಾಯಿ 6 ತಿಂಗಳ ಮೇಲೆ ಅಂತ ಸುಮ್ಮನೆ ಆದರೂ ಈ ಒಂದು ವಿಕೋಪಕ್ಕೆ ಹೊರಟೋಗಿದ್ರಿಂದ ಒಂದು ಸಮಾಧಾನಕರವಾಗಿ ಡಿಸೈಡ್ ಮಾಡಿದ್ದಾರೆ ಅಂತ ನಮ್ಗನ್ಸುತ್ತೆ. ಪಲಾಯನವಾದ ಮಾಡ್ಕೊಂಡು ಕೇಂದ್ರಕ್ಕೆ ಬೆಟ್ಟು ತೋರಿಸೋದನ್ನು ದಯವಿಟ್ಟು ಇನ್ನಾದರೂ ನಿಲ್ಲಿಸಿ. ಪದೇ ಪದೇ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಕಾಂತಿ ಶೆಟ್ಟಿ ಅವರ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸಂಗಮೇಶ್ ಅವರು, ವೀರಪ್ಪ ಅವರು, SV ಪಾಟೀಲ್ರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಧನ್ಯವಾದ. ಕಡೆಗೆ ಮಂಜು ಅವರೇ, ಯುವ ರೈತರಿದ್ದಾರೆ, ನಿಮಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಕಡೆದಾಗಿ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ನೀವು ಮಾತ್ರ ಮಾಲೀಕರಾಗಿ ಉಳ್ಕೊಂಡ್ರೆ ಸಾಕ. ರೈತರು ಕೂಡ ನೀವು ಹೆಂಗೆ ರೈತರಿಂದ ಮಾಲೀಕರಾದ್ರು, ಬೇರೆ ರೈತರು, ನಾಡಿನ ರೈತರು ಕೂಡ ಅವರು ನಾಳೆ ದಿವಸ ಮತ್ತೊಂದು ಕಾರ್ಖಾನೆಯ ಮಾಲೀಕರಾಗ್ಲಿ ಅನ್ನೋ ಮನಸ್ಸು ನಿಮಗೆ ಬರಲಿ. ಜೊತೆಗೆ ನೀವೇನು ಎಲ್ಲವನ್ನ ಕಳ್ಕೊಂಡು ಎಲ್ಲವನ್ನ ರೈತರಿಗೆ ಧಾರೆ ಎರಿತಾ ಇಲ್ಲ. ನಿಮಗೆ ಎಷ್ಟೊಂದು ಬೈ ಪ್ರಾಡಕ್ಟ್ಸ್ ಇಂದಾನೆ ಸಾವಿರಾರು ಕೋಟಿ ಲಾಭ ಬರ್ತಾ ಇದೆ. ಅದರಲ್ಲಿ ಒಂದು ಸ್ವಲ್ಪ ಒಂದು ಅಕ್ಕಿ ಕಾಳು ಅಷ್ಟಾದ್ರೂ ರೈತರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಅವರು ನ್ಯಾಯಯುತವಾಗಿ ಕೇಳ್ತಾ ಇದ್ದಾರೆ. ಅದನ್ನ ಗಮನದಲ್ಲಿಟ್ಕೊಳ್ಳಿ. ರೈತರನ್ನ ಎದುರು ಹಾಕೊಂಡಿರುವಂಥ ಯಾವ ಸರ್ಕಾರಗಳು ಇಲ್ಲಿವರೆಗೂ ಉಳಿದಿಲ್ಲ ಅಂತ ಮಂಜುನು ಹೇಳಿದ್ರು. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಯಾಕೆ ಅಂದ್ರೆ ತಳಮಟ್ಟದ ರೈತರ ಕಷ್ಟಗಳು ನಿಮಗೆ ಗೊತ್ತಾಗೋದಿಲ್ಲ. ನೀವು ಕೊಟ್ರೆ ಬೇರೆ ಯಾರಿಗೋ ಹೊರಗಿನವ್ರಿಗೇನು ಕೊಡ್ತಾ ಇಲ್ಲ, ನಮ್ಮ ರಾಜ್ಯದ ರೈತರಿಗೆ ಕೊಡ್ತಾ ಇದ್ದೀರಿ. ಅವರು ಕೊಟ್ರೆ ಅದ್ರ ಪ್ರಾಡಕ್ಟ್ಸ್ ಮತ್ತೆ ವಾಪಸ್ ಸರ್ಕಾರಕ್ಕೆ ಲಾಭ ಮಾಡಿಕೊಡುತ್ತೆ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಅರ್ಥ ಮಾಡ್ಕೊಂಡು
ಕಬ್ಬು ಬೆಳೆಗಾರರ ಮನಸ್ಥಿತಿಯನ್ನ ಮತ್ತು ಅವರ ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳು ಅರ್ಥ ಮಾಡಿಕೊಂಡು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ಹೇಳ್ತಾ ನೋಡೋಣ ಈ ಹೋರಾಟ ಯಾವ ಹಂತಕ್ಕೆ ತಲುಪುತ್ತೆ ಅಂತ. ಅಂಡ್ ರೈತರ ಪರವಾಗಿ, ನಾಡಿನ ಮತ್ತು ದೇಶದ ರೈತರ ಪರವಾಗಿ ಪವರ್ ಟಿವಿ ಸದಾ ನಿಲ್ಲುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಗಳಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.